ಹಾಗಾದರೆ ಈಗಾಗಲೇ ಇರಾನ್ ಮೇಲೆ ಮಾಡಿರತಕ್ಕಂತಹ ದಾಳಿಯಲ್ಲಿ ಇಸ್ರೇಲ್ ನಿಜಕ್ಕೂ ಕೂಡ ಹೊಸ ಪ್ರಯೋಗವನ್ನು ಮಾಡಿದೆ. ಈ ಪ್ರಯೋಗದಲ್ಲಿ ಇರಾನಿನ ನಾಗರಿಕರು ಅನೇಕರು ಸಾವನ್ನಪ್ಪಿರತಕ್ಕಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇರಾನ್ನ ಫೋರ್ಡೋ ಅಣು ಸ್ಥಾವರದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಲಾಗಿದೆ. ಕ್ಷಿಪಣಿ ಡ್ರೋನ್ ಮೂಲಕ ಭೂಗರ್ಭ ಅಣುಶುದ್ಧಿ ಕೇಂದ್ರದ ಮೇಲೆ ಇಸ್ರೇಲ್ ಮುಗಿಬಿದ್ದಿರುವಂತಹದ್ದು. ಕ್ಷಿಪಣಿ ಡ್ರೋನ್ ಮೂಲಕ ಭೂಗರ್ಭ ಅಣು ಶುದ್ಧಿ ಕೇಂದ್ರದ ಮೇಲೆ ಇಸ್ರೇಲ್ ಮುಗಿಬಿದ್ದಿದೆ. ಭೂಮಿಯ ಮೇಲ್ಮೈನಿಂದ ಅಂದಾಜು 90 ಮೀಟರ್ ಆಳದಲ್ಲಿರುವ ಅಣು ಶುದ್ಧಿ ಕೇಂದ್ರ ಅದು. ಮೊನ್ನೆ ಇದೇ ಕೇಂದ್ರದ ಮೇಲೆ B2 ಸ್ಪಿರಿಟ್ ಬಾಂಬ್ ಪ್ರಯೋಗಿಸಿದ್ದ ಅಮೆರಿಕ. ಆದರೆ ಅಮೆರಿಕ ದಾಳಿಗೆ ಮುನ್ನವೇ ಇಲ್ಲಿಂದ ಯುರೇನಿಯಂ ಅನ್ನ ಸಾಗಿಸಿದ್ದ ಮಾಹಿತಿ ಇತ್ತು. ಅಂದ್ರೆ ಅದರ ಮಾಹಿತಿ ಸಿಕ್ಕಿ ಇರಾನ್ ಅಲ್ಲಿಂದ ಸಾಗಿಸಿತ್ತು. 400 kgಯಷ್ಟು ಯುರೇನಿಯಂ ಎಲ್ಲಿದೆ ಎಂದು ತಲೆ ಕೆಡಿಸಿಕೊಂಡಿದ್ದ ಅಮೆರಿಕ ಇಸ್ರೇಲ್ ಇರಾನ್ ಇಬ್ಬರ ತಲೆಗೂ ಹುಳ ಬಿಟ್ಟಿತ್ತು. ಇದೀಗ ಅದೇ ಅಣು ಕೇಂದ್ರದ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ. ಇರಾನಿನ ಯಾವ ಸ್ಥಳದ ಮೇಲೆ ಬಾಂಬ್ ದಾಳಿ ಆಗಬಾರದು ಅಂತ ಹೇಳಿ ಇರಾನ್ ರಾತ್ರಿ ಹಗಲು ಕನಸು ಕಾಣ್ತಾ ಇದೆಯೋ ಇಂತಹದ್ದೊಂದು ಪ್ರಮುಖ ಭೂಗರ್ಭದ ಮೇಲೆ ದಾಳಿಯಾದ್ರೆ ಇರಾನಿನ ಅತ್ಯಂತ ಮರ್ಮ ಭಾಗವೇ ಸುಟ್ಟು ಹೋಗುತ್ತೆ. ಇರಾನ್ ಯಾವುದರ ಮೇಲೆ ದಾಳಿ ಆಗಬಾರದು ಅಂತ ಬಯಸಿತ್ತೋ ಅದರ ಮೇಲೆಯೇ ದಾಳಿಯಾಗಿದೆ. ಅಮೆರಿಕ ಈ ಹಿಂದಿನ ದಾಳಿಯಲ್ಲಿ ಆ ಒಂದು ಅಣುಶಕ್ತಿಯನ್ನೇ ಸ್ಫೋಟ ಮಾಡುವಂತಹ ಎಲ್ಲ ತರಹದ ಪ್ಲಾನ್ ಮಾಡಿಕೊಂಡೇ ದಾಳಿ ಮಾಡಿತ್ತು. ಆದರೆ ಅದು ಅಷ್ಟೊತ್ತಿಗದಾಗಲೇ ಇರಾನ್ನ ಅಲ್ಲಿನ ಆಂತರಿಕ ಗುಪ್ತಚರ ಇಲಾಖೆಯ ಮಾಹಿತಿ ಇತ್ತು. ಅಲ್ಲಿಂದ ಯುರೇನಿಯಂ ಅನ್ನು ಶಿಫ್ಟ್ ಮಾಡಿದ್ರು. ಅಷ್ಟು ಪ್ರಮಾಣದ ನಷ್ಟಗಳಾಗಿರಲಿಲ್ಲ. ಈಗಾಗಲೇ ಭೂಗರ್ಭ ಅಣುಶುದ್ಧಿ ಕೇಂದ್ರದ ಮೇಲೆ ಇಸ್ರೇಲ್ ಮುಗಿಬಿದ್ದಿರುವಂತಹದ್ದು. ಭೂಮಿಯ ಮೇಲ್ಮೈನಿಂದ ಅಂದಾಜು 90 ಮೀಟರ್ ಆಳದಲ್ಲಿರತಕ್ಕಂಥ ಅಣುಶುದ್ಧಿ ಕೇಂದ್ರ ನೋಡಿ. ಅದೇನು ಪರಮಾಣುವನ್ನು ಅಥವಾ ಅದನ್ನು ಸಂಗ್ರಹಿಸಿಡುವಂತಹ ರೂಪಗಳು, ಅದರ ರೀತಿಗಳು ಬೇರೆ ಬೇರೆ ಇರ್ತವೆ. ಭೂಮಿಯ ಆಳದಲ್ಲಿ ಎಷ್ಟೊಂದು ಸುರಕ್ಷಿತವಾಗಿ ಇಡಬಲ್ಲದು ಆಯಾಯ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. 90 ಮೀಟರ್ ಆಳದಲ್ಲಿ ಅಣುಶುದ್ಧಿ ಕೇಂದ್ರ. ಆ ಕೇಂದ್ರದ ಮೇಲೆ ಮೊನ್ನೆ ಇದೇ ಕೇಂದ್ರದ ಮೇಲೆ B2 ಸ್ಪಿರಿಟ್ ಬಾಂಬನ್ನು ಪ್ರಯೋಗಿಸಿತ್ತು ಅಮೆರಿಕ. ಆದರೆ ಅದು ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರಲಿಲ್ಲ. ಆದರೆ ಅಮೆರಿಕ ದಾಳಿಗೆ ಮುನ್ನವೇ ಇಲ್ಲಿಂದ ಯುರೇನಿಯಂ ಅನ್ನು ಸಾಗಿಸಿತ್ತು. ಅದಾದ ನಂತರ ಅಲ್ಲಿನ ಅಧ್ಯಕ್ಷ ಖಮೇನಿ ಹೇಳಿದ್ರು, ನೀವು ಯಾವುದನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೋ, ನೀವು ದಾಳಿ ಮಾಡಬಹುದಾದಂತಹ ಎಲ್ಲ ತರಹದ ಮಾಹಿತಿ ಇದ್ದಿದ್ರಿಂದಲೇ ನಾವಲ್ಲಿಂದ ಯುರೇನಿಯಂ ಅನ್ನು ಶಿಫ್ಟ್ ಮಾಡಿದ್ವಿ. ಅತ್ಯಂತ ಭಯಾನಕವಾದಂತಹ ನಷ್ಟಕ್ಕೂ ಕೂಡ ಒಳಗಾಗ್ತಾ ಇತ್ತು. ಒಂದು ವೇಳೆ ಅದು ಯಶಸ್ಸನ್ನು ಕಂಡಿದ್ದಿದ್ರೆ ಬಹುಶಃ 400 kgಯಷ್ಟು ಯುರೇನಿಯಂ ಎಲ್ಲಿದೆ ಎಂದು ಅವತ್ತಿನ ದಿನ ಅಮೆರಿಕ ಇಸ್ರೇಲ್ ಎರಡೂ ದೇಶಗಳು ಕೂಡ ತಲೆ ಕೆಡಿಸ್ಕೊಂಡಿತ್ತು. ಇದೀಗ ಅದೇ ಅಣು ಕೇಂದ್ರದ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನು ಮಾಡಿದೆ. ಆದರೆ ಈ ಬಾಂಬ್ ದಾಳಿಗಳು ಇಲ್ಲಿಗೆ ಕೊನೆಗಾಣುತ್ತಾ? ಖಂಡಿತ ಇಲ್ಲ. ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ಉದ್ದೇಶಗಳಿತ್ತು, ಸಾಕಷ್ಟು ಬೇಡಿಕೆಗಳನ್ನು ಅಥವಾ ಶರಣಾಗತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ ಇರಾನ್. ಹಾಗಾದರೆ ಅಮೆರಿಕ ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿತ್ತು ಅನ್ನೋದನ್ನು ನೋಡೋದಾದರೆ, ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲು ಇರಾನ್ ಹಿಂದೇಟಾಗ್ತಾ ಇತ್ತು. ಪರಮಾಣು ಒಪ್ಪಂದಕ್ಕೆ ನಾವು ಸಹಿ ಹಾಕೋದಿಲ್ಲ ಅಂತೇಳಿ ಹಠಕ್ಕೆ ಬಿದ್ದವರಾಗಿ ಇರಾನ್ ಪ್ರತಿ ವಿಚಾರದಲ್ಲೂ ಕೂಡ ಜಿದ್ದನ್ನು ತೋರಿಸ್ತಾ ಇತ್ತು. ಅಮೆರಿಕ ಎಚ್ಚರಿಕೆಯ ಮಧ್ಯೆಯೂ ಕೂಡ ಇಸ್ರೇಲ್ ಮೇಲೆ ಸತತ ದಾಳಿ ನಡೆಸಿ ಇರಾನ್ನಿಂದ ಹಾನಿಯಾಗಿತ್ತು. ಅಮೆರಿಕ ಸಾಕಷ್ಟು ಬಾರಿ ಅಮೆರಿಕದ ವಿದೇಶಾಂಗ ಸಚಿವಾಲಯ ಇರಾನಿಗೆ ಅಧಿಕೃತವಾದಂತಹ ಖಡಕ್ ಸೂಚನೆಯನ್ನು ಕೊಡ್ತಾ ಇತ್ತು. ನೋಡಿ, ಇಸ್ರೇಲ್ ಮೇಲೆ ನಿರಂತರವಾದಂತಹ ದಾಳಿ ಮಾಡಕೂಡ್ದು, ಓತಪ್ರೋತವಾದಂತಹ ನಿಮ್ಮ ಕ್ಷಿಪಣಿ ದಾಳಿಗಳು ನಿಮ್ಮ ದೇಶದ ನಾಶಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ತೆಪ್ಪು ಕೂತ್ಕೊಳ್ಳಿ ಅಂತೇಳಿ ಅಮೆರಿಕದ ವಿದೇಶಾಂಗ ಇಲಾಖೆ ಇರಾನಿಗೆ ಸೂಚನೆ ಕೊಟ್ಟಿದ್ರೂ ಕೂಡ ಖಮೇನಿ ಸೊಪ್ಪು ಹಾಕ್ತಿರ್ಲಿಲ್ಲ. ಅಮೆರಿಕ ಅಲ್ಲ, ಮತ್ತಷ್ಟು ಬಲಾಢ್ಯ ದೇಶಗಳೇ ಇಸ್ರೇಲ್ನ ಬೆಂಬಲಕ್ಕೆ ಬಂದರೂ ಕೂಡ ನಮ್ಮ ಇರಾದೆಯಿಂದ ನಾವು ಒಂದು ಚೂರು ಅಲುಗಾಡೋದಿಲ್ಲ. ಕಾರಣ ನಮ್ಮನ್ನು ತಟ್ಟಿದ್ದು ಇಸ್ರೇಲ್. ನಾವು ಇಸ್ರೇಲ್ನ ದಾಳಿಗೆ ಹೋಗಿರಲಿಲ್ಲ. ಪ್ರಥಮವಾಗಿ ಇಸ್ರೇಲ್ ಕಡೆಯಿಂದ ದಾಳಿ ಆಯಿತು. ತನ್ನ ದೇಶದಲ್ಲಿ ಅಣುಶಕ್ತಿಯನ್ನು ಇಟ್ಟುಕೊಳ್ಳಬಹುದು. ನೆರೆಯ ದೇಶಗಳು ಅಥವಾ ಇತರೆ ದೇಶಗಳು ಅಣುಶಕ್ತಿಯನ್ನು ಯಾಕೆ ಇಟ್ಕೋಬಾರ್ದು? ನಮ್ಮ ಅಣುಶಕ್ತಿಯ ಮೇಲೆ ನಿಮ್ಮ ದಾಳಿ ಆಗಕೂಡದು ಎನ್ನುವಂತಹ ಖಡಕ್ ಸೂಚನೆಯನ್ನು, ಪ್ರತ್ಯುತ್ತರವನ್ನು ಇರಾನ್ ಇಸ್ರೇಲ್ಗೆ ದಾಳಿಯ ಮುಖಾಂತರವಾಗಿ ಕೊಡ್ತಾನೆ ಹೋಯಿತು. ಶರಣಾಗಬೇಕೆಂಬ ಎಚ್ಚರಿಕೆಗೂ ಕೂಡ ಬಗ್ಗದ ಇರಾನಿಗೆ ಅಮೆರಿಕ ದಾಳಿ ಮಾಡಬೇಕಾಗಿ ಬಂತು. ಹಾಗಾದರೆ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಈಗಾಗಲೇ ಭಾರಿ ಸಾವು ನೋವುಗಳಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 11 ದಿನಗಳಲ್ಲಿ ಇರಾನ್ನಲ್ಲಿ 595 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಎನ್ನುವಂಥ ಆಘಾತಕಾರಿಯಾದ
ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.